ನಿನ್ನೆ ದಿನ ಒಂದು ವಿಧಾನಸಭೆ ಸಚಿವ ಸಂಪುಟ ಸಭೆಯಲ್ಲಿ ಸಹಕಾರ ಸಂಘದ ದಲಿತ ಸಮುದಾಯಕ್ಕೆ ಮತ್ತು ಎಸ್.ಟಿ ಜನಾಂಗದವ್ರಿಗೂ ಕೂಡ ಒಂದು ಸಹಕಾರ ಸಂಘದಲ್ಲಿ ಮೀಸಲಾತಿ ಬಗ್ಗೆ ಸಿದ್ದರಾಮಯ್ಯ ಅವರೊಂದು ಧ್ವನಿಯನ್ನು ಮಾಡಿದರು. ಆ ಒಂದು ವಿಚಾರವಾಗಿ ಟಿ ದೇವೇಗೌಡವರು ಸಹಕಾರ ಸಂಘನ ಮುಚ್ಚಿಬಿಡಿ, ಸರ್ಕಾರನ ಮುಚ್ಚಿಬಿಡಿ, ದಲಿತ ರಾಜಕೀಯ ನಡೀತಾ ಇದೆ ಅಂತಕ್ಕಂಥ ಒಂದು ಅವಹೇಳನಕಾರಿ ಮಾತುಗಳನ್ನ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಆ ಒಂದು ವಿಚಾರವಾಗಿ ನಾವು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ತಮಗೆ ಮತ ಹಾಕಿಸ್ಕೊಳ್ಳಿಕ್ಕೆ ತಾವೊಂದು ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಗೆ ಹೋಗಲಿಕ್ಕೆ ದಲಿತರು ಮತ ಬೇಕು. ಅದೇ ರೀತಿ ಒಂದು ಸಹಕಾರ ಸಂಘಕ್ಕೆ ದಲಿತರು ಬೇಡವೆ ಅಂತಕ್ಕಂಥದ್ದು ನಮ್ಮ ವಾದ. ಏನೇ ರೀತಿ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಜಾತಿ ರೋಗಿಗಳಿಗೆ ಇನ್ನು ಮುಂದಾದರೂ ಕೂಡ ಬದಲಾಗಿ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಸಹಕಾರ ಸಂಘ ಮುಚ್ಚಿಬಿಡಿ, ಸರ್ಕಾರ ಮುಚ್ಚಿಬಿಡಿ ಅಂತ, ಇನ್ಮೇಲೆ ನೀವು ಒಂದು ಕೆಲಸ ಮಾಡಿ ಅಂಥವ್ರುಗಳಿಗೆ ಮತ ಹಾಕೋದನ್ನ ನಿಲ್ಲಿಸ್ಬಿಡಿ. ಆಗ ಅವ್ರುಗಳಿಗೆ ಬುದ್ಧಿ ಬರ್ತದೆ, ಮನೇಲಿ ಕೂತಿರು ಗೊತ್ತಾಯ್ತದೆ ಅಂತೇಳಿ ಇಚ್ಛಿಸ್ತೀನಿ ನಮ್ಮ ಜನಗಳಿಗೆ. ಜೊತೆಗೆ ಏನು ಆಡಳಿತ ಸರ್ಕಾರದಲ್ಲಿ ನಡೀತಾ ಇದ್ದಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ರೀತಿ ಮಾತಾಡ್ತಾರೆ ಅವರು ಅಂತಂದರೆ, 53 ಜನ ಇದ್ದೀರಿ ತಾವು ಪರಿಶಿಷ್ಟ ಜಾತಿ MLA MP ಗಳು ಕತ್ತೆ ಮೇಯಿಸ್ತಾ ಇದ್ರ? ಹಾಂ, ದಲಿತರು ಅಂದ್ರೆ ಯಾರು ಹೇಳ್ತಿದ್ದಮ್ಮ ಅಲ್ಲಿ? ಹೇಗೆ ಒಬ್ಬ ಒಂದು ಪ್ರಶ್ನೆ ಮಾಡಿಲ್ವಲ್ರಿ ಆ ಸದನದಲ್ಲಿ? ಯಾಕೆ ಈ ಥರ ಹೇಳ್ತಾ ಇದ್ದೆ ನೀನು ನಮ್ಮ ಜಾತಿಯವ್ರು ಬೇಡ ಅಂತ ಅಂದ್ಬಿಟ್ಟು? ಹಂಗಾರೆ ನಿಮಗೆ ನಾವು ಓಟ್ ಹಾಕಿ ಗೆಲ್ಸಿ ವಿಧಾನಸಭೆ ಕಳಿಸಿರೋದಕ್ಕೆ ನಿಮ್ಮನ್ನ ನಾವು ಆರಾಮಾಗಿ ಶೋ ಮಾಡ್ಕೊಂಡಲ್ಲಿ ನೀವು ಕೂತ್ಕೊಂಡು ನಿಮ್ಮ ಸೀಟ್ಗಳನ್ನ ಭದ್ರ ಮಾಡ್ಕೊಳ್ಳಿ ಅಂತನ? ಅವನಷ್ಟು ರಾಜಾರಸವಾಗಿ ಹೇಳ್ತಾನೆ, ಮುಚ್ಚಿಬಿಡಿ, ನಮ್ಗೆ ಹಾಳು ಮಾಡ್ಬಿಡ್ತಾ ಇದ್ದೀರಾ. ನಮಗೆ ಅದು ಸಹಕಾರ ಸಂಘ ಇರ್ತಕ್ಕಂಥದ್ದು ನರ್ಸರಿಗಳನ್ನ ಮಾಡೋಂಥವ್ರಿಗೆ ಭೂಮಿಗಳನ್ನ ಲೇಔಟ್ಗಳನ್ನ ಮಾಡಿ ಗೃಹ ನಿರ್ಮಾಣ ಸಹಕಾರ ಸಂಘ ಐತೆ ಅಂತ. ಹಂಗಾರೆ ದಲಿತರಲ್ಲಿ ಯಾರು ಇಲ್ವೇನಪ್ಪ ನರ್ಸರಿ ಮಾಡೋರು? ದಲಿತರಲ್ಲಿ ಇಲ್ವಾ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋರು? ಎಷ್ಟು ಜನ ಬೇಕು ನಿಮಗೆ ಲ್ಯಾಂಡ್ ಡೆವಲಪರ್ಸು? ಬಾ ಕೊಡ್ತೀನಿ ನಮ್ಮ ಏರಿಯಾದಲ್ಲಿ. ಬರೀ ನೀವು ಒಬ್ಬರೇ ಮಾಡಬೇಕಾಗಿರೋದು ಲ್ಯಾಂಡ್ ಡೆವಲಪ್ಮೆಂಟ್ನ? ಇಲ್ಲ ಬೇರೆ ರೀತಿ ಸಹಕಾರ ಸಂಘಗಳನ್ನ ನೀವುಗಳು ಮಾತ್ರ ಮಾಡಬೇಕಾ? ನೀವು ಹೋಗಲ್ಲಿ ನಿಂತ್ಕೈ ಹೇಳ್ತಿದ್ಯಲ್ಲಪ್ಪ, ಸಹಕಾರ ಸಂಘಕ್ಕೆ ಇವ್ರು ಬೇಡ ಅಂತ ವಿರೋಧ ಮಾಡ್ತಾ ಇದ್ದಲ್ಲ, ಅದಕ್ಕೆ ಧ್ವನಿ ಕೊಟ್ಟಿರೋದು ದಲಿತರೇ. ನೀನಲ್ಲಿ ನಿಂತ್ಕ ವಿಧಾನಸಭೆಯಲ್ಲಿ ಮಾತಾಡ್ತೀಯ, ಇಲ್ಲ ಸಚಿವ ಸಂಪುಟದಲ್ಲಿ ಭಾಗಿಯಾಗಿದ್ದೆ ಅಂದರೆ ಆ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟಿರೋದು ಇದೇ ಒಬ್ಬ ದಲಿತ ಜನಾಂಗದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನು ತಾವು ಮಂದಲ್ಲಿ ಇಟ್ಕೋಬೇಕು ಟಿ ದೇವೇಗೌಡರು. ಹಾಗೆ ಏನು ನಮ್ಮ ಗೃಹ ಮಂತ್ರಿಗಳಿದ್ದೀರಿ, ಮತ್ತು UT ಖಾದರ್ ಅವರು ಸಚಿವ ಸಂಪುಟದ ಅಧ್ಯಕ್ಷರಿದ್ದೀರಿ, ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು. ಜೊತೆಗೆ ಒಂದು ಸುಮೋಟೋ ಕೇಸ್ನ ಬುಕ್ ಮಾಡಿ ನಮ್ಮ SC/ST ಆಯೋಗ, ಕರ್ನಾಟಕ ರಾಜ್ಯದ ಆಯೋಗ ಏನಿದೆ, ಈ ಕೂಡಲೇ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ನ ಬುಕ್ ಮಾಡಬೇಕು. ಇಲ್ಲ ಆಯ್ತಂತಂದರೆ ರಾಜ್ಯ ವ್ಯಾಪ್ತಿ ನಾವು ಪ್ರತಿಭಟನೆ ಮಾಡ್ತೀವಿ. ಇಲ್ಲ ಯಾವುದೇ ರೀತಿ ಸಹಕಾರ ಸಂಘದ್ದು ಯಾವುದೇ ಒಂದು ಅಧಿನಿಯಮಗಳನ್ನ ಈಗಿನ ಆಡಳಿತ ಸರ್ಕಾರ ಪಾಲಿಸೋದಕ್ಕೆ ನಾವು ಬಿಡೋಲ್ಲ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ರಾಜೀನಾಮೆ ಕೊಡಬೇಕು ಅವರ ಸ್ಥಾನಕ್ಕೆ. ಒಂದು ಜೊತೆಗೆ ಸುಮೋಟೋ ಕೇಸ್ ಏನಾಗಲ್ಲ, ವಾಲಂಟ್ರಿಯಾಗಿ ಬೇರೆಯವರು ಯಾರು ಮಾಡಿದ್ರೆ ತಾವು ಪ್ರಕರಣಗಳನ್ನ ದಾಖಲಿಸ್ತಿರಲ್ವೋ, ಹಾಗಾಗಿ ವಾಲಂಟ್ರಿ ಆತನ ಮೇಲೆ SC/ST ಆಯೋಗದಿಂದ ಅಟ್ರಾಸಿಟಿ ಕೇಸ್ ಬುಕ್ ಆಗಬೇಕು. ರಾಜವರಸ್ವಾಗಿ ಹೇಳ್ತಾ ಇದ್ರು ಅವರು, ದಲಿತರು ಬೇಡ, ದಲಿತರು ಕೊಟ್ಟರೆ ಮುಚ್ಚಿಬಿಡಿ ಸಹಕಾರ ಸಂಘನ ಅಂತ ಹೇಳ್ತಾ ಇದ್ರು. ಹಂಗಾರೆ ವಿರೋಧ ಇರ್ತದೆ ಅವ್ರಿಗೆ. ಆ ಜಾತಿನ ಯಾಕೆ ವಿರೋಧ ಮಾಡ್ತಾ ಇದ್ರಿ? ಆ ಜಾತಿ ಓಟ್ ಬೇಕಾ? ಈಗ ಕಳೆದ ಬಾರಿ ತಾವು ಚುನಾವಣೆಯಲ್ಲಿ ಬೇಡ್ಕೊಂಡು, ಅಪ್ಪ ನಿಮ್ಗೆ ಅದು ಮಾಡ್ತೀನಿ ಕಂಡ್ರಪ್ಪ ಇದು ಮಾಡ್ತೀನಿ ಅಂತ ಕೇಳಿರೋದು ಇದೆ, ಮಾಧ್ಯಮದವ್ರದ್ದು ದಾಖಲೆ ಇದೆ. ಅದು ಕೇಳ್ಕೊಂಡು ನೀನು ಓಟ್ ಹಾಕಿಸ್ಕೊಬಿಟ್ಟು ಈಗ ನೀನು ಆ ಜನನೇ ಬೇಡ ಅಂತ ಏನರ್ಥ? ಹಂಗಾರೆ ನಾವು ಸಹಕಾರ ಸಂಘದಲ್ಲಿ ಬರೋದು ಬೇಡ, ನಾವು ಯಾರು ಅಭಿವೃದ್ಧಿ ಆಗೋದು ಬೇಡ, ಆರ್ಥಿಕವಾಗಿ ಪ್ರಬಲವಾಗಂತ ಬೇಡವಾ ದಲಿತರು? ಇದು ನಮ್ಮ ವಾದ. ಈ ಕೂಡಲೇ ಆತನ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಬೇಕು, ಜೊತೆಗೆ ಆತ ರಾಜೀನಾಮೆ ಕೊಡಬೇಕು. ಕಾಣ್ತದೆ, ಗೋಚರವಾಗಿದೆ, ಅದರಲ್ಲಿ ನಾವು ಹೇಳೋದಕ್ಕಾಗಿಲ್ಲ. ಓಟ್ ತಗೊಬೇಕಾದ್ರೂ ಜಾತಿಯವರಿಗೆ ಬೇಕು, ಆ ಓಟ್ ತಗೊಂಡು ಗೆದ್ದ ಮೇಲೆ ರಾಜಕಾರಣ ಮಾಡೋದಕ್ಕೂ ಜಾತಿ ಬೇಕು. ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಜಾತಿನ ಬಿಟ್ಟು ಸಾಮಾಜಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕನ್ನ ನೀಡಿ ಒಂದು ರಾಜಕಾರಣ ಮಾಡಿದ್ರೆ ಖಂಡಿತವಾಗಿ ನೀಟಾಗಿ ತಗೋಬೇಕು. ಬಳಸ್ಕೊಂಡು ಆಮೇಲೆ ಈ ಥರ ದುರುಪಯೋಗ ಪಡಿಸ್ಕೊತಾರೆ. ಖಂಡಿತವಾಗಿ ಸತ್ಯ. ಅದು ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ದಲಿತ ಸಮುದಾಯನ. ಹಾಗಾಗಿ ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈಗಲಾರು ಎಚ್ಚೆತ್ಕೊಳ್ಳಿ. SC/ST ಸಮುದಾಯದವರು ನಾನು ಮೇಲೂ ನೀನು ಕೇಳುವಂಥ ಕಿತ್ತಾಡೋದನ್ನ ನಿಲ್ಲಿಸಿ, ಇನ್ನು ಮುಂದಾದರೂ ನೀವುಗಳು ಒಂದಾದರೆ ಮಾತ್ರ ಇವ್ರುಗಳನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ. ಇವ್ರ ಮುಂದೆ ನೀವು ಎದೆ ಎತ್ಕೊಂಡು ಓಡಾಡಲಿಕ್ಕೆ ಮತ್ತು ಧ್ವನಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಮಾತು ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಅಭಿವೃದ್ಧಿ ಸೇನೆ, ಮೈಸೂರು ಕಾಂಗ್ರೆಸ್.